ಇದಾಗಲೇ 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷ ಕಾಲಿಡ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ ಈ ಆಸ್ಪತ್ರೆ ಇದೊಂದು ಆಸ್ಪತ್ರೆಗಳ ಸಮುಚ್ಚಯ. ಇಲ್ಲಿ ನಿಮ್ಯಾನ್ಸ್ ಆಗಿರ್ಬೋದು, ರಾಜೀವ್ ಗಾಂಧಿ ಚೆಡ್ಡಿಎಸ್ ಆಸ್ಪತ್ರೆ, ಇಂದಿರಾ ಗಾಂಧಿ ಆಸ್ಪತ್ರೆ ಆಗಿರ್ಬೋದು, ಸಂಜಯ್ ಗಾಂಧಿ ಹೀಗಾಗಿ 4 ಆಸ್ಪತ್ರೆಗಳು ಇಲ್ಲಿದೆ. ಹೀಗಾಗಿ ಈ ಆಸ್ಪತ್ರೆ ಬರುವ ರೋಗಿಗಳ ಸಂಬಂಧಿಕರಿಗೆ ಇದೊಂದು ಸಂಸ್ಥೆ ಹಸಿದವರಿಗೆ ಊಟ ಎನ್ನುವ ಸ್ಲೋಗನ್ ಥರ, ಹಾಗಾಗಿ ಫ್ರೀ ಊಟ, ಆದ ಶುದ್ಧವಾದ ಊಟ, ಹೊಟ್ಟೆ ತುಂಬ ಊಟ ಹಾಗೂ ಒಳ್ಳೆ ಶುದ್ಧವಾದ ನೀರು ಬಾಟ್ಲ್ ಅಂದರೆ ಅದು ಬಿಸ್ಲೇರಿ ವಾಟರ್ನ ಸಹ ಕೊಟ್ಟು ಆಮೇಲೆ ಇದನ್ನು ಊಟ ಮಾಡಿದ ತಕ್ಷಣ ಅದನ್ನು ಪ್ಲೇಟ್ ಬಿಸಾಡೋಂಗಿಲ್ಲ. ಹಾಗಾಗಿ ಅದನ್ನು ಸಹ ಸ್ವಚ್ಛ ಕಾರ್ಯಕ್ರಮವನ್ನು ಮಾಡಿ ಒಂದು ಒಳ್ಳೆಯ ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದೊಂದು ಶ್ಲಾಘನೀಯ. ಹಾಗೆ ಇದೊಂದು ಉದಾರ ಸೇವೆ ಈ ಒಂದು ಸಂಸ್ಥೆ ಮಾಡ್ತಿರೋದು ಇದೊಂದು ಶ್ಲಾಘನೀಯ. ಈ ತರಹ ಎಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಈ ಥರ ಒಂದು ಸಂಸ್ಥೆಗಳು ಹುಟ್ಟಾಕಿಕೊಂಡಲ್ಲಿ ನಾವು ಅಫ್ಕೋರ್ಸ್ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ದಂಗೆ ಆಗ್ತದೆ. आज जो मुद्दा बना हुआ है हमारे हिंदुस्तान का, वो सबसे बड़ा मुद्दा आज अगर हम जूझ रहे हैं तो वो भूख से है। हमारी सबसे बड़ी फाइट आज भूख से है। अभी आपने देखा 8 दिन पहले एक वर्ल्ड इंडेक्स रिपोर्ट आया था जिसमें हमारा देश 103 मुकाम पर आ चुका है। तो 103 मुकाम पर जब आया है तो ये हम सब इंडियंस के लिए बहुत फिक्र का लम्हा है कि हमारे देश में जहाँ पर हम आज सबसे आगे अपने आप को महसूस करते हैं और उस देश में भूख से लोग मर रहे हैं। जैसे थोड़े दिन पहले दिल्ली में 3 बच्चे भूख से मर गए और इससे पहले झारखंड में संतोषी मासूम बच्ची वो भूख से मर गई। 2 दिन पहले यूपी में एक फेकू नाम का लड़का वो भूख से मर गया। तो ये हम सब लोगों के लिए लम्हे फिक्र की बात है और ये बहुत बड़ा चैलेंज है हमारे लिए। और तो मैं सारे देश के युवाओं से अपील करता हूँ कि प्लीज़ आप लोग इंसानियत के लिए काम कीजिए, इंसानियत के लिए आगे बढ़िए ताकि हमारे देश से भूख नाम की चीज़ मिट जाए और फिर कोई संतोषी या फेंकू हमारे देश में भूख की वजह से ना मरे। ಸೊ ರೋಟಿ ಚಾರಿಟೇಬಲ್ ಟ್ರಸ್ಟ್ ಅಂತ ಅಂದ್ಬಿಟ್ಟು ನಾನೀಗೊಂದು ಲಾಸ್ಟ್ ಇಯರ್ ಜಾಯ್ನ್ ಆದ ಇದಕ್ಕೆ. ಸೊ ಈ ವರ್ಷನೂ ಕೂಡ ಬಂದಿದ್ದೀನಿ. ಗುಲಾಬ್ ಸರಿಂದ ತುಂಬ ಜನಕ್ಕೆ ಯೂಸ್ಫುಲ್ ಆಗ್ತಾ ಇದೆ. ಸೊ ಬೇಜಾರು ಒಂದು ಏನಂದರೆ ಊಟ ಇಲ್ದಿರೋರಿಗೆ ಒಂದು ದಾನ ಮಾಡ್ತಾ ಇರಲ್ಲ, ಅದು ಎಲ್ಲರಿಗೂ ಮನಸ್ಸು ಬರಲ್ಲ. ಸೊ ಹಾಗಾಗಿ ಅದು ಎಲ್ಲೋ ಒಬ್ಬರು 10 ಜನಕ್ಕೆ ಎಲ್ಲೋ ಒಬ್ಬರಿಗೆ ಬರುತ್ತೆ. ಸೊ ಹಾಗಾಗಿ ಗುಲಾಬ್ ಸರ್ ಸಪೋರ್ಟಿಂದ ನಾನು ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀನಿ. ಜನ ಕಷ್ಟದಲ್ಲಿರುವಾಗ ಅವ್ರಿಗೆ ಸಹಾಯ ಮಾಡೋದು ದೇವ್ರು ಕೊಟ್ಟ ವರ ಅಂತ ನಾನು ಅನಿಸ್ಕೊಳ್ತೇನೆ. ಈ ಹಾಸ್ಪಿಟಲ್ಗಳಲ್ಲಿ ಬರೋ ವ್ಯಕ್ತಿಗಳು ತುಂಬ ಕಷ್ಟದಲ್ಲಿರ್ತಾರೆ. ಅವರ ಕಷ್ಟವನ್ನು ಪೂರೈಸಿ ಕೆಲವರು ಊರುಗಳಿಂದ ಬಂದಿರ್ತಾರೆ, ದೂರದಿಂದ ಬಂದಿರುತ್ತಾರೆ, ಅವ್ರಿಗೆ ಊಟ ಇದೆ. ಆ ಊಟವನ್ನು ಕೊಡೋ ಕೆಲಸ ಇದೆ, ಅದೊಂದು ದೊಡ್ಡ ಕೆಲಸ. ಆ ಕೆಲಸವನ್ನು ಈ ರೋಟಿ ಚಾರಿಟೇಬಲ್ ಟ್ರಸ್ಟ್ ಅವರು ಮಾಡ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮ. तकरीबन 2.5 साल से हम लोग ये काम कर रहे हैं। तो पहले भी हफ्ताना था तो रोज़ में तब्दील होकर अल्हम्दुलिल्लाह 2 साल मुकम्मल हो गया है आज को। तो यहाँ पे अक्सर यहाँ पे गाँव से दूर गाँवों से आदमी लोग आते हैं, मुसाफिर लोग। तो पेशेंट को गवर्नमेंट से प्रोवाइड करते हैं, लेकिन पेशेंट के अटेंडर्स को प्रोवाइड नहीं करते, क्योंकि ये लोग बेचारे गवर्नमेंट बोल के यहाँ पे आ जाते हैं दूर से, उनके पास में पैसा भी नहीं रहता। अभी ये सोच के मैं और हमारी टीम और अज़हर मखसूसी साहब ने एक इरादा किया कि क्यों ना इसको हम लोग रोज़ में तब्दील करें। जो हफ्ताना था जो रोज़ में तब्दील करें, तो हफ्ताना से रोज़ में तब्दील होकर अभी 2 साल मुकम्मल हो गया।